ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಾನು ಕೇಳಿರುವಂಥ ಪ್ರಶ್ನೆ ಸಾಕಷ್ಟು ನೀವು ಇದಕ್ಕೆ ರೆಮಿಡೀಸ್ನಂತೂ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಕಮೆಂಟ್ಸಲ್ಲಿ ಕೂಡ ಇದನ್ನೇ ಕೇಳ್ತಿರ್ತಾರೆ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬೇಕೋ ಬೇಕಿಲ್ಲದೇನೋ ಎಲ್ಲೋ ಒಂದು ಸಂದರ್ಭದಲ್ಲಿ ಈ ಸಾಲ ಅನ್ನುವಂಥದ್ದು, ಋಣಗಳು ಅನ್ನುವಂಥದ್ದು ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಈ ಸಾಲ ತೀರಿಸಬೇಕು ಅಥವಾ ಋಣಗಳಿಂದ ನಾವು ಮುಕ್ತಿನ ಹೊಂದಬೇಕು ಅಂತಂದರೆ ಇವತ್ತು ಯಾವುದಾದ್ರೂ ಒಂದು ತಂತ್ರವನ್ನು ತಿಳಿಸ್ಕೊಡ್ಬಹುದಾ? ಬಿಕಾಸ್ ನೀವು ಹೇಳ್ತಿರ್ತೀರ ಎಲ್ಲವೂ ಎಲ್ರಿಗೂ ವರ್ಕ್ ಆಗೋದಿಲ್ಲ, ಪ್ರಯತ್ನ ಅನ್ನೋಂಥದ್ದನ್ನು ಪಡ್ತಾ ಇರಬೇಕು ನಾವು ಪ್ರತಿ ಬಾರಿ ಅಂತ. ಸೊ ನಾವು ಈ ಸಾಲಗಳಿಂದ ನಾವು ಹೊರಗಡೆ ಬರಬೇಕು ಅಥವಾ ನಮ್ಮ ಋಣಗಳು ಕಂಪ್ಲೀಟಾಗಿ ತೀರಬೇಕು ಅಂತಂದರೆ ಯಾವುದಾದ್ರು ತಂತ್ರವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಋಣಗಳಿಗೆ ಬಹಳ ಹೇಳ್ತಾನೆ. ಆಲ್ಮೋಸ್ಟ್ ತುಂಬ ಜನ ಇದರಲ್ಲಿದ್ದಾರೆ. ನಾವು ಹೆಚ್ಚಿಗೆ ತಗೊಳ್ತೀವಿ ಅಂತಂದರೆ 100ಕ್ಕೆ 90 ಭಾಗ ಕಾಣುತ್ತೆ ಇದು. ಹೌದು, ಬಹುಶಃ ದೇಶಗಳು ಕೂಡ ಋಣಗಳಲ್ಲಿರ್ತವೆ ಕೆಲವೊಂದು ಸಲ. ಅದಕ್ಕಾಗಿ ಕೆಲವೊಂದು ತಾಂತ್ರಿಕ ಬಹಳ ಈಸಿಯಾಗಿ ಅಷ್ಟೇ ಚಿಕ್ಕದಾಗಿರ್ತವೆ, ದೊಡ್ಡ ಮಟ್ಟದ ಕನಸು. ಬಹುಶಃ ನನ್ನೊಂದು 2 ಕೋಟಿ 3 ಕೋಟಿ 4 ಕೋಟಿ ಸಾಲ ಇದೆ, ತೀರಬೇಕು ಅಂತಂದರೂ ಕೂಡ ತೀರಾ ಸಣ್ಣ ರೆಮಿಡಿನಲ್ಲಿ ಅವ್ರ ಕೈ ಹಿಡಿದಿದೆ. ಆ ತರಹದ್ದು ಇವತ್ತೊಂದು ಪ್ರಯೋಗ ಅಂತಂದರೆ, ನಿಮ್ಮ ಸಾಲ ಎಷ್ಟಿದೆ ಆ ಸಾಲವನ್ನು ಒಂದು ಚೀಟಿಯಲ್ಲಿ ಬರೀಬೇಕು. ಆ ಸಾಲ ಚೀಟಿಯಲ್ಲಿ ಬರೀಲೇಬೇಕು. ಓಂ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕೆಳಗಡೆ ಬರೀಬೇಕು. ಮತ್ತೆ ಆ ಸಾಲ ಬರೀಬೇಕು. ಆ ಸಾಲದ ಸಂಖ್ಯೆ ಮೇಲೆ ಸಾಲದ ಸಂಖ್ಯೆ, ಕೆಳಗಡೆ ಸಾಲದ ಸಂಖ್ಯೆ. ಓಂ ಶ್ರೀ ಲಕ್ಷ್ಮೀ, ವಿಶೇಷವಾಗಿ ಲಕ್ಷ್ಮೀ ಕುಬೇರಾಯ ನಮಃ ಅನ್ನೋ ಮಂತ್ರವನ್ನು ಬರೆದಿದ್ದೀರಿ. ಇಷ್ಟನ್ನು ಬರೆದಾದ ಮೇಲೆ ನಿಮ್ಮ ಗುಂಡಿಗೆ ಮೇಲೆ ಬಲಗೆ ಹಿಟ್ಟು ಹೇಳಬೇಕು, ನಾನು ಆ ಸಾಲ ತೀರಿಸ್ತೇನೆ, ನಾನು ಎಲ್ಲೋ ಒಂದು ಕಡೆ ಏತ್ಲಾಂಡಿ ತಂದವನಲ್ಲ, ನನಗೆ ನೀನು ಕೃಪೆ ಮಾಡು, ನಾನೆಲ್ಲೋ ಒಂದು ಹೆದರ್ಕೊಂಡು ಹೋಗಲ್ಲ ಅಂತ ಗುಂಡಿಗೆ ಮೇಲೆ ಕೈ ಇಟ್ಟುಕೊಂಡು ಎಲ್ಲೋ ಈ ಸಣ್ಣ ಸಣ್ಣ ಉಂಡಿಗೆಗಳು ಮಾಡ್ತಿರ್ತಾರೆ ನೋಡಿದ್ದೀರಲ್ಲ, ಆ ಉಂಡಿಗೆಗೆ ಮೊದಲೇ ತಂದು ಇಟ್ಕೊಂಡಿದ್ದು ನಿಮ್ಮ ಕೈಯಲ್ಲಿ 4 ಚೀಟಿ ಬರೆದಿಟ್ಕೋಬೇಕು. ಈ ಥರ 4 ಚೀಟಿನ ಕೈಯಲ್ಲಿ ಇಟ್ಕೊಂಡು ಹೀಗೆ ಇಟ್ಕೋಬೇಕು. ಅಂತಹ ನಿಮ್ಮ ಗುಂಡಿಗೆಯ ಮೇಲೆ ಒತ್ತಿ, ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯವೇ ಸಾಹಸಿ ಲಕ್ಷ್ಮಿ. ನಿನ್ನತ್ತ ಧೈರ್ಯವೂ ಇಲ್ಲ, ಸಾಹಸವೂ ಇಲ್ಲ ಅಂದರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಅದಕ್ಕೆ ನೀನು ಪುಕ್ಕಲತನ ಮಾಡೋ ಹಾಗೆಲ್ಲ, ಅವು ನಿನ್ನ ಹಾಗೇನೆ ಕೊಟ್ಟಿರ್ತಾನೆ ಸಮಯಕ್ಕೆ, ನೀನು ಬಳಸ್ಕೊಂಡಿರ್ತೀಯ. ಇನ್ನು ಕೊಡೋದು ಧರ್ಮವೇ, ಇನ್ನು ಅವನು ಕಾಟ ಕೊಡುತ್ತಾನೆ. ತಡೆದುಕೊಂಡ್ರೆ ನೀನು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟಕ್ಕೆ ನೀನು ತಪ್ಪಿಸ್ಕೊಂಡು ಓಡಾಡೋದು ಮತ್ತೊಂದು ಪ್ರಯೋಜನವೇ ಬಾರದು. ಅದೇನಾಗುತ್ತೆ ನೋಡೇ ಬಿಡೋಣ ಅಂತಕ್ಕಂತಹ ಧೈರ್ಯ ನಿನಗೆ ಬರಬೇಕು ಅಂತಂದರೆ ಇದನ್ನಿಟ್ಟುಕೊಂಡು ಗುಂಡಿಗೆ ಮೇಲೆ ಕೈ ಇಟ್ಟುಕೋ. 4 ಸಣ್ಣ ಸಣ್ಣ ಆ ಉಂಡಿ ಬರುತ್ತಲ್ಲ, ಆ ಮಕ್ಕಳಿಗೆ ಹಾಕ್ತೀವಲ್ಲ ನಾವು ಮನೆಯಲ್ಲಿ ದುಡ್ಡು ಹಾಕಿರೋವಂಥದ್ದು, 4 ಆ ಉಂಡಿಗೆ ತೆಗೆದುಕೊಳ್ತಾ ಆ ಚೀಟಿನ ಒಂದೊಂದರಲ್ಲಿ ಹಾಕಬೇಕು. ನೀವು ಆ 4ರಲ್ಲೂ ಕೂಡ ನೀವು ಹಾಕಲೇಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿ ನನಗೆ ನೆನಪಿಟ್ಕೋಬೇಕು. 60 ರೂಪಾಯಿ 60 ರೂಪಾಯಿ ಹಾಕಿರಬೇಕು. ಪ್ರತಿ ಉಂಡಿಗೆ ಕೂಡ 20 ನೋಟ್ 3 ಅಂದ್ಕೊಳ್ಳೋಣ, 3 ಹಾಕಬೇಕು ಮಕ್ಕಳಿಗೆ. ಆಮೇಲೆ ಕಾಯಿನಸು ಕೂಡ ಅದೊಂದು 6 1 ರೂಪಾಯಿ ಕಾಯಿನ ಒಂದು 6 ಹಾಕ್ಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಸಮೇತ ಅಥವಾ ಇನ್ನೂ ಏನು ಕೇಳಿದ್ರೆ ತಿಂಡಿ ಸಮೇತ ಆ ಉಂಡಿ ಕೊಡಬೇಕು. ಅಪ್ಪ ಅಮ್ಮ ಕೊಡ್ತಾರಲ್ಲ ನಿನಗೆ, ಇದ್ರಲ್ಲಿ ಹಾಕಿಟ್ಕೋ, ನೀನು ಉಂಡೆ ಹಾಕಿಟ್ಕೋ. ಯಾವಾಗಲೂ ಹಬ್ಬ ಬರುತ್ತಲ್ಲ ಆವಾಗ ನೀನು ಇದನ್ನು ತಗೋ. ಆ ಮಗು ಖುಷಿ ಬರುತ್ತೆ. ಅಂದರೆ ಸೇವಿಂಗ್ ಮಾಡ್ತಕ್ಕಂಥದ್ದು ಕಲಿಯುವಂಥದ್ದು. ಅವರ ಬಂಧುಗಳಲ್ಲಿ ಕೊಡ್ಬೋದು ಇದನ್ನು, ಅಥವಾ ಅವರ ಮಿತ್ರರಲ್ಲಿ ಕೊಡ್ಬೋದು ಇದನ್ನು. ನಿಮ್ಮ ಮಗು ಕೊಡಪ್ಪ ಇದು, ಅವನು ಹೇಳ್ಕೊಬೋದು ನನಗೊಂದು ದೋಷ ಇತ್ತಿದ್ದು, ಇದು ಕೊಟ್ಟರೆ ಕ್ಲಿಯರ್ ಆಗುತ್ತಂತೆ. ಮತ್ತು ಆ ಮಗು ಕೂಡ ಸೇವಿಂಗ್ ಮಾಡುತ್ತೆ. ಅಲ್ಲಿಂದ ಸೇವಿಂಗ್ ಪಾಠ ಆ ಮಗು ಕಲಿಯುತ್ತೆ. 1ನೇದು. 2ನೇದು, ಯಾವಾಗಲೂ ಆ ಮಗು ನೆನಪಿರುತ್ತೆ, ನಮ್ಮ ಅಂಕಲ್ ಒಂದು ಸಲ ಕೊಟ್ಟಿದ್ರು ನನಗೆ, ನಾನು ಸೇವಿಂಗ್ ಮಾಡೋದು ಅಲ್ಲಿಂದ ಮಾಡ್ತಾ ಬರ್ತಾ ಇದ್ದೀನಿ ಅನ್ನೋದು 40 ವರ್ಷಕ್ಕೋ 30 ವರ್ಷಕ್ಕೋ ನೆನಪು ಬರುತ್ತೆ ಅದಕ್ಕೆ. ಅಂತಹ ಸಣ್ಣ ಮಕ್ಕಳು ಭವಿಷ್ಯ ಎಷ್ಟು ಅಂತಂದರೆ 6 ವರ್ಷದ ಮಕ್ಕಳಾದರೆ ಬಹಳ ಉತ್ತಮ. ನೀವು ಇಲ್ಲಿ 6 ಕಾಯಿನ ಹಾಕಿದ್ದೀರಿ, 6 ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ನೀವು 4 ಉಂಡಿಗೆನ ಕೊಡ್ತಕ್ಕಂತಹದ್ದನ್ನು ಮಾಡಬೇಕು. ಇದಾದ ಮೇಲೆ ಒಂದು ಶುಕ್ರವಾರ ದಿವಸ ಅಮ್ಮನವರಿಗೆ ಕ್ಷೀರಾನ್ನವನ್ನು ನೈವೇದ್ಯ ಮಾಡಬೇಕು. ಕ್ಷೀರಾನ್ನವನ್ನು ನೈವೇದ್ಯ ಮಾಡ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ಬಹುಶಃ ಅಲ್ಲಿಂದ ಆಚೆಗೆ ಆ ಮನುಷ್ಯ ಒಂದು ತ್ರಿವಿಕ್ರಮನ ಪದವಿ, ಆಕಾಶದೆತ್ತರಕ್ಕೆ ಅವನ ಆಲೋಚನೆಗಳು, ಅವನ ಬಿಸ್ನೆಸ್ಸು, ಅಂತಹ ತ್ರಿವಿಕ್ರಮನ ರೀತಿಯಲ್ಲಿ ದಿನೇ ಅಭಿವೃದ್ಧಿ ಆಗ್ತಿರ್ತಾನೆ. ಎಲ್ಲೋ ಒಂದು ಕಡೆ ಅವನು ಬೈದು ಇವನು ಕಾಟ ಕೊಟ್ಟು ಮತ್ತೊಬ್ಬನ ನೋವಿಂದಲೂ ಕೂಡ ಅವನು ಹೇಗಾಗಿ ಸಂಕುಚಿತ ವಾಮನನಾಗಿರ್ತಾನೆ. ಇದು ಒಂದರಿಂದಲೇ ಅವ ತ್ರಿವಿಕ್ರಮನಾಗಿ ಬೆಳೆಯಬಲ್ಲ ಅಂತಹ ತಂತ್ರ ಪದ್ಧತಿ ಮಕ್ಕಳಿಗೆ ನೀವು ಬೆಳೆಸ್ದಂಗಾಯಿತು. ನೀವು ಮಹಾಲಕ್ಷ್ಮಿ ಕ್ಷೀರ ನೈವೇದ್ಯ ಮಾಡಿದ ಕೂಡಲೇ ಈ ಚಮತ್ಕಾರ ನೀವು ಪರೀಕ್ಷೆ ಮಾಡ್ತಾ ಬಿಡಿ. ಇನ್ನು ಬಗ್ಗೆ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು 1 ತಾಸು
ವಿಶ್ವಾಸ ಇದೆ. ಇಷ್ಟಕ್ಕೆ ನಿಲ್ಲಿಸ್ತೀನಿ. ನಿಮಗೆ ಗೊತ್ತಾಗತ್ತೆ ಯಾರು ಆ ರೆಮಿಡಿಗಳಿಂದ ಹೊರಗೆ ಬರ್ತಾರೋ ಬಹುಶಃ ನೀವು ಮತ್ತೊಬ್ಬರಿಗೆ ಈ ಪದ್ಧತಿಯನ್ನು ಹೇಳ್ತಾ ಹೋಗಿ, ಅದು ಕೃತಜ್ಞತೆ ಸಲ್ಲಿಸುವಂಥದ್ದು. ಖಂಡಿತ ಗುರುಗಳೇ. ಅಂದರೆ ಈ ತಂತ್ರವನ್ನು ನಾವು ಯಾವ ದಿನ ಮಾಡಬೇಕು ಗುರುಗಳೇ, ನಾವು ಯಾವ ದಿನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀವಿ? ಇದು ಹೇಗೆ ಅಂತಂದರೆ ತುಂಬ ಖುಷಿಯಿಂದ ಸಂತೋಷ ಮಾಡ್ತಕ್ಕಂತಹದ್ದು. ಎಲ್ಲೋ ನಿಮಗೆ ಆ ಉಂಡಿ ಸಿಗಬೇಕಾದ್ರೆ ಎಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗ್ಬೋದು ಅಥವಾ ಜಾತ್ರೆಯಲ್ಲಿ ಸಿಗ್ಬೋದು. ಯಾವತ್ತೂ ನೀವು ಹೋಗಿರ್ತೀರೋ ಒಟ್ಟಾರೆ ಉಂಡಿ ತೆಗೆದುಕೊಂಡು ಬಂದ ದಿನವೇ ಮಾಡಬೇಕಿದು. ಗುರುವಾರ ಶುಕ್ರವಾರ ಈ ತರಹದ್ದಲ್ಲ. ಹಬ್ಬ ಹರಿದಿನಗಳು ಜಾತ್ರೆ ನಡೆಯೋದು ಯಾವುದೇ ನಡೆಯಿತು ಅಂತಹ ಜಾತ್ರೆಗೆ ತೆಗೆದುಕೊಂಡು ಬರ್ತಕ್ಕಂಥ ದಿನವೇ ನೀವು ಬೆಳಗ್ಗೆನೇ ತರ್ತೀರೋ ಅಥವಾ ಸಾಯಂಕಾಲ ತರ್ತೀರೋ ರಾತ್ರಿಗೆ ನೀವು ಡಿಸ್ಪೋಸ್ ಮಾಡಬೇಕು. ಇದನ್ನು ಆ ದಿನವೇ ಮಾಡ್ತಕ್ಕಂಥ ಯಾವತ್ತೂ ನೀವು ಉಂಡಿ ತರ್ತೀರಿ ಅದೇ ದಿನವೇ ಆಗಿರಲಿ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೀರಾ. ಋಣಗಳಿಂದ ನಾವು ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇವತ್ತು ಕೊಟ್ಟಿರುವಂಥ ಈ ತಂತ್ರವನ್ನು ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಖಂಡಿತ ಇರುವಂಥ ಋಣಗಳಿಂದ ನಿಮಗೆ ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು ಸಮಸ್ಯೆಗಳಾಗ್ತಾ ಇದೆ, ಇದರಿಂದ ಕೂಡ ನಾನು ಹೊರಗಡೆ ಬರಬೇಕು ಅಂತಂದರೆ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.